ಗೋಲಿಬಾರ್ ಮಾಡಿದಂಥದ್ದು ಯಾವುದೇ ಪ್ರಸಂಗಗಳಿಲ್ಲ. ಇವಾಗ ಅವ್ರು ಏನು ಮಾತಾಡ್ತಾ ಇದ್ದಾರೆ, ಯಾವ ಉದ್ದೇಶದಿಂದ ಅವ್ರು ಮಾತಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ. ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ಕಾನೂನಿನ ಮೊರೆ ಹೋಗಲೇಬೇಕಾಗ್ತದೆ. ರೈತರ ಮಾತು ಯಾರು ಕೇಳ್ತಾರೆ ಅಂತ ನಿಮಗೆ ಗೊತ್ತು ಚೆನ್ನಾಗಿ. ಇಡೀ ನಾಡಿನಲ್ಲಿ ದೇವೇಗೌಡರನ್ನ ಬೀದಿಗಿಳಿಯಕ್ಕೆ ಬಿಟ್ಕೋಬೇಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾರೆ. ರಾಜ್ಯ ಮುಖ್ಯಮಂತ್ರಿಗಳು ಇಲ್ಲೇ ಮುಂದಿನ ದಿನಗಳಲ್ಲಿ ನಮ್ಮನ್ನೇ ಕರೀಲಿ, ನಾವು ಬರಕ್ಕೆ ಸಿದ್ಧ ಇದ್ದೇವೆ. ಮತ್ತು ದೇವೇಗೌಡರ ಕುಟುಂಬ ಯಾವತ್ತೂ ಕೂಡ ರೈತರ ಪರವಾಗಿರ್ತಕ್ಕಂಥ ಒಂದು ರಾಜಕಾರಣವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಪ್ರತಿಧ್ವನಿ ನ್ಯೂಸ್ ಒಂದಿಗೆ ಶಾಸಕ ಸುರೇಶ್ ಬಾಬು ಅವರಿದ್ದಾರೆ, ಅವರೇ ನಾನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಅಂತಿಮವಾಗಿ ಇವತ್ತು ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಪಂಥಾನೋಕೆ ಆಹ್ವಾನ ಮಾಡಿದ್ರಿ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬರಲಿಲ್ಲ. ಈಗಾಗಲೇ ಮುಕ್ತಾಯ ಆಗಿದೆ ಅವರ ಸಮಯ ಕೂಡ. ಎಸ್, ಓಕೆ. ಈಗ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆಯಾ ನಿಮಗೆ? ಏನು ಹೇಳ್ತೀರಿ? ನಾವು ಬೆಳಗಿಂದ ಸಂಜೆವರೆಗೂ ಇವತ್ತು ವೇಳೆಯನ್ನು ಏನು ನಿಗದಿ ಮಾಡಿದೆ ನಾವು ಕಾಯ್ತೇವೆ. ಇನ್ನೂ 2 ಗಂಟೆ ಆಗಲಿ ಕಾಯ್ತೇವೆ. ಮುಖ್ಯಮಂತ್ರಿಗಳು ಬಂದು ಅದನ್ನು ಬಗೆಹರಿಸಿದ್ರೆ ತುಂಬ ಸಂತೋಷ. ಅದರ್ವೈಸ್ ಮುಂದಿನ ಹೋರಾಟ ಹೇಗಿರಬೇಕು ಅದನ್ನು ಚಿಂತನೆಯನ್ನು ಮಾಡ್ತೇವೆ. ರೈತರ ಪರವಾಗಿದ್ದ ಅಂತ ಹೋರಾಟವನ್ನು ಖಂಡಿತ ಸನ್ಮಾನ್ಯ ಮುಖ್ಯ ಕುಮಾರಸ್ವಾಮಿ ಅವರು ತಗೋತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಶಾಸಕ ಬಾಲಕೃಷ್ಣ ಅವರು ಹೇಳಿದ್ರು, ಗೋಲಿಬಾರನ್ನ ಮಾಡಲಿಕ್ಕೆ JDS ನವರು ಅಲ್ಲಿ ಕರೆಸಿದ್ದಾರೆ ಕುಮಾರಸ್ವಾಮಿ ಅವರು ಅನ್ನೋದನ್ನು ಉಲ್ಲೇಖ ಮಾಡ್ತಾರೆ. ಈಗ ಗೋಲಿಬಾರ್ ಮಾಡಿದಂಥದ್ದು ಯಾವುದೇ ಪ್ರಸಂಗಗಳಿಲ್ಲ. ಯಾವುದೇ ಆಗಲಿ ರೈತರ ಪರವಾಗಿ ನಿಂತಂಥ ಪಕ್ಷ ಯಾವುದು ಅಂತ ಅವರ ದ್ವಂದ್ವ ಹೇಳಿಕೆನೇ ಕೂಡ ನಾನೀಗ ಮಾಧ್ಯಮದಲ್ಲಿ ಹಾಕಿದ್ದೇನೆ. ಏನು ಹಿಂದೆ ಅವರು ನಮ್ಮ ಪಕ್ಷದಲ್ಲಿದ್ದಾಗ ಅಂತ ಸಂದರ್ಭದಲ್ಲಿ ಹೇಳಿದಂಥದ್ದು, ಇವಾಗ ಅವ್ರು ಏನು ಮಾತಾಡ್ತಾ ಇದ್ದಾರೆ, ಯಾವ ಉದ್ದೇಶದಿಂದ ಅವ್ರು ಮಾತಾಡ್ತಿದ್ದಾರೆ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ. ಆದ್ದರಿಂದ ಈ ಥರ ರಾಜಕೀಯವಾಗಿ ಮಾತನ್ನು ಬಿಟ್ಟು ಅಲ್ಲಿರ್ತಕ್ಕಂಥ ವಾಸ್ತುಸ್ಥಿತಿನ ಅರ್ಥ ನೀವು ಅದನ್ನು ಬಗೆಹರಿಸೋಕ್ಕೆ ಜನಪ್ರತಿನಿಧಿ ಆದವ್ರು ಮಾಡಬೇಕು ಅನ್ನೋದು ನನ್ನ ಆಗ್ರಹ ಆಯಿತು. ಈ ಬಿಡದಿಯ ಟೌನ್ಶಿಪ್ ಜಟಾಪಟಿ ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದು ಇದು ಒಂದು ಜನಪ್ರತಿನಿಧಿಗಳಿಗೆ ರೈತರ ಪರವಾದಂಥ ಕಾಳಜಿ ಇರಬೇಕು. ಕಾಳಜಿ ಇಲ್ಲದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ಕಾನೂನಿನ ಮೊರೆ ಹೋಗಲೇಬೇಕಾಗ್ತದೆ. ಆ ಪ್ರಸಂಗಕ್ಕೆ ದೂಡಬಾರ್ದು ಅಂತ ನಾನು ಸರ್ಕಾರವನ್ನು ಆಗ್ರಹ ಪಡಿಸ್ತೇನೆ. ಓಕೆ, ಈ ಬಿಡದಿಯ ಟೌನ್ಶಿಪ್ ವಿಚಾರದಲ್ಲಿ ರೈತರೊಂದಿಗೆ JDS ಪಕ್ಷ ಇಲ್ಲಿ ಒಂದು ಕಡೆ ಬೇಳೆ ಬೇಯಿಸ್ಕೊಳ್ತಾ ಇದೆ ಅನ್ನೋದನ್ನು ಆರೋಪ ಮಾಡೋದು ಕಾಂಗ್ರೆಸ್. ಜನತಾ ದಳ ಯಾವತ್ತಿದ್ರೂ ರೈತರ ಪರವಾಗಿರ್ತಕ್ಕಂಥದ್ದು ಅಂತ ಅದು ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಇವತ್ತಲ್ಲ, ಏನು ನೀವು ಹಿಂದಿಂದ ಕೂಡ ನೋಡಿದ್ರೆ ಯಾವುದೇ ಸಂದರ್ಭದಲ್ಲಿ ರೈತರ ಪರವಾಗಿ ನಿಂತಿರ್ತಕ್ಕಂಥದ್ದು ಜನತಾ ದಳ. ಇವತ್ತು ದೇವೇಗೌಡರನ್ನ ನೀವು ಕಾಂಗ್ರೆಸ್ನವ್ರು ಉಪಯೋಗಿಸ್ಕೋತೀರಾ. ಕಾವೇರಿ ನದಿ ಹೋರಾಟದ ಬಗ್ಗೆ ಬಂದಾಗ ಸನ್ಮಾನ್ಯ ದೇವೇಗೌಡರು ಇವ್ರ ಮಧ್ಯವಸ್ಥಿಕೆ ಬೇಕಾಗ್ತದೆ. ಇವೆಲ್ಲ ಪ್ರಸಂಗಗಳನ್ನ ನೀವೆಲ್ಲ ಬಗೆಹರಿಸ್ತೀರ. ರೈತರ ಮಾತು ಯಾರು ಕೇಳ್ತಾರೆ ಅಂತ ನಿಮಗೆ ಗೊತ್ತು ಚೆನ್ನಾಗಿ ಇಡೀ ನಾಡಿನಲ್ಲಿ. ಆದ್ದರಿಂದ ದೇವೇಗೌಡರನ್ನ ಬೀದಿಗಿಳಿಯಕ್ಕೆ ಬಿಟ್ಕೋಬೇಡಿ ಅಂತ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾರೆ. ಅಂತಿಮವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬರ್ಲಿಕ್ಕಾಗಿಲ್ಲ ಅಂದ್ರೆ ಅಧಿಕಾರಿನಾದ್ರೂ ಕಳಿಸಿ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು. ಆದ್ರೆ ಈಗ ಬರ್ಲಿಲ್ಲ, ಏನ್ ಹೇಳ್ತೀರಾ? ಕೊನೆ ಹಂತಕ್ಕೆ ಬಂದೆ ನಾನು. ಕೊನೆ ಹಂತಕ್ಕೆ ಅದಕ್ಕೆ ಬಂದಿದ್ದೇವೆ. ಮೊದಲು ಮುಖ್ಯಮಂತ್ರಿಗಳು ಬನ್ನಿ ಅಂತ ಕರೆ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳಾಗದಿದ್ರೆ ಇಲ್ಲಿಯ ಸ್ಥಳೀಯ ಶಾಸಕರನ್ನು ಕಳಿಸ್ಕೊಡಿ ಅಂತ ಕೇಳಿದ್ವಿ. ಅವರು ಆಗದಿದ್ದಂಥ ಪಕ್ಷದಲ್ಲಿ ಈ GBAದವ್ರು ಯಾರಿದ್ದಾರೆ ಅವರಾರು ಬನ್ನಿ, ಇದ್ರ ಬಗ್ಗೆ ಮಾಹಿತಿ ಇರ್ತಕ್ಕಂಥ ವಾಸ್ತುಸ್ಥಿತಿನ ನೀವು ಹೇಳಿ ಅಂತ ಕೇಳಿದ್ವಿ. ಅದಕ್ಕೂ ಕೂಡ ಇವ್ರು ತಯಾರಿಲ್ಲ ಅಂತಂದರೆ ಇವ್ರು ಯಾವ ಉದ್ದೇಶಕ್ಕಾಗಿ ಈ ಭೂಮಿಯನ್ನು ಇವರು ಒತ್ತೆ ಹಿಡ್ಲಿಕ್ಕೆ ಹೊರಟಿದ್ದಾರೆ, ಇದನ್ನು ಜನಗಳಿಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಓಕೆ, ಮತ್ತೊಮ್ಮೆ ಏನಾದರೂ ಸಮಯವನ್ನು ಕೊಡ್ತಾ ಇದ್ದೀರಾ? ಏನಾದರೂ ಮತ್ತೆ ಕಾಲಾವಕಾಶ ಇದೆಯಾ? ಹೇಗೆ? ಈಗ ಪದೇ ಕೊಡೋಕ್ಕೆ ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಅದನ್ನ ಅರ್ಥ ಅವರು ರಾಜ್ಯ ಮುಖ್ಯಮಂತ್ರಿಗಳು ಇಲ್ಲೇ ಮುಂದಿನ ದಿನಗಳಲ್ಲಿ ನಮ್ಮನ್ನೇ ಕರೀಲಿ, ನಾವು ಬರೋಕ್ಕೆ ಸಿದ್ಧ ಇದ್ದೇವೆ. ಬಂದು ಇಲ್ಲಿ ಜನಗಳ ಎದುರು ಕೂತ್ಕೊಂಡು ಜನಗಳಿಗೆ ತೊಂದರೆ ಆಗ್ದಂಗೆ ಮಾಡ್ತೀವಿ ಅಂತ ಅವ್ರು ಬಂದು ಒಂದು ಹೇಳಿಕೆ ಕೊಡಲಿ ಸಾಕು. ಜನಪರವಾದಂಥ ತೀರ್ಮಾನವನ್ನು ತಗೊಳ್ಳಿ, ಅದನ್ನು ನಾವು ಬಯಸ್ತಾ ಇದ್ದೀವಿ. ವಿಧಾನಸೌಧ, ಶಕ್ತಿ ಸೌಧ ಇಲ್ಲಿ ಚರ್ಚೆ ಮಾಡಿದ್ರೆ ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿ. ವಿಧಾನಸೌಧದ ಒಳಗಡೆ ಚರ್ಚೆ ಮಾಡೋಕ್ಕೆ ಮುಂದಿನ ಸದನ ಇದೆ. ಆ ಸಂದರ್ಭದಲ್ಲಿ ಅದನ್ನು ಚರ್ಚೆ ಮಾಡ್ತೀವಿ. ಎಳೆಯಾಗಿ ಏನೇನು ನಡೀತೋ ಅದನ್ನು ಚರ್ಚೆ ಮಾಡೋಕ್ಕೆ ನಾವು ಕೂಡ ತಯಾರಿದ್ದೇವೆ. ಬಟ್ ಅಲ್ಲಿ ಈಗ ಮುಖ್ಯಮಂತ್ರಿಗಳು ಜನಗಳ ಪರವಾಗಿ ತೀರ್ಮಾನ. ಇವತ್ತು ನೋಡಿದ್ರೆ ನೀವು ಈದ್ಗಾ ಮೈದಾನದ ವಿಚಾರ ಬಂದಾಗ ಮುಖ್ಯಮಂತ್ರಿಗಳಾಗಿ ದೇವೇಗೌಡರು ಹುಬ್ಳಿಗೆ ಹೋಗಿ ಅಲ್ಲಿ ಬಗೆಹರಿಸಿ ಬಂದಂಥದ್ದು ಕೂಡ ನಿದರ್ಶನಗಳಿದೆ. ಮುಖ್ಯಮಂತ್ರಿಗಳಾಗಿ ಅವರೇ ಹೋಗಿ ಅದನ್ನು ಬಗೆಹರಿಸಿ ಬಂದಂಥದ್ದು. ಇದೆಲ್ಲ ಹಿಂದೆ ಹಿಂಜರ್ಕೊಂಡು ಈ ಥರ ಏನೋ ಒಂದು ಉದ್ದೇಶ, ದುರುದ್ದೇಶ ಇಟ್ಕೊಂಡು ಈ ಥರ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸರಿಯಲ್ಲ. ಓಕೆ, ಕಳೆದ 470 ದಿನಕ್ಕೂ ಹೆಚ್ಚು ದಿನಗಳ ಹೋರಾಟ ಆಗ್ತಿದೆ. ಒಟ್ಟಾರೆಯಾಗಿ ಈ ಒಂದು ಬಿಡದಿ ಭಾಗದ 26 ಹಳ್ಳಿಯ ರೈತರಿಗೆ ಈ ಮೂಲಕ ನೀವು ಏನು ಹೇಳಿಕ್ಕೆ ಬಯಸ್ತೀರಿ? ಒಂದು ರೈತರಿಗೆ ನಾನು ಮನವಿ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ, ನೀವು ಯಾರು ಕೂಡ ಆತಂಕಕ್ಕೊಳಗಾಗಬೇಡಿ. ಇವತ್ತು ದೇವೇಗೌಡರ ಕುಟುಂಬ ಯಾವತ್ತೂ ಕೂಡ ರೈತರ ಪರವಾಗಿರ್ತಕ್ಕಂಥ ಒಂದು ರಾಜಕಾರಣವನ್ನು ಮಾಡ್ಕೊಂಬಂದಿರ್ತಕ್ಕಂಥದ್ದು. ಒಬ್ಬ ರೈತರಿಗೂ ಕೂಡ ತೊಂದರೆ ಆಗಲಿಕ್ಕೆ ಈ ಕುಟುಂಬ ಬಿಡಲ್ಲ. ಇವತ್ತು ಕುಮಾರಸ್ವಾಮಿಯವರಾಗಲಿ, ನಿಖಿಲ್ ಆಗಲಿ ಎಲ್ಲರೂ ಕೂಡ ಹೇಳಿದ್ದಾರೆ, ನಾವು ನಮ್ಮ ಸ್ವಂತ ಇದರಿಂದ ನಿಮಗೆ ಇದನ್ನು ಭೂಮಿಯನ್ನು ಕಾನೂನು ರೀತಿಯಾಗಲಿ ಉಳಿಸ್ಕೊಡುವಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಅವ್ರು ಹೇಳಿದ್ದಾರೆ ಮನಸ್ಪೂರ್ವಕವಾಗಿ. ಖಂಡಿತ ನಿಮ್ಮ 1 ಇಂಚು ಭೂಮಿನೂ ಕೂಡ ಇವತ್ತು ಬೇರೆ ಯಾರಿಗೂ ಕೂಡ ಬೇರೆ ದುರುದ್ವೇಷಕ್ಕೆ ಒಳಪಡೋಕ್ಕೆ ಬಿಡಲ್ಲ ಅಂತಕ್ಕಂಥದ್ದನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾರೆ.
ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇದಿಷ್ಟು ಶಾಸಕ ಸುರೇಶ್ ಬಾಬು ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ರಾಮನಗರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.